ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ನಾವು ರಾಹು ಒಂದು ಭಾವದಲ್ಲಿ ಇದ್ದಾಗ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಿಸಲ್ಟ್ ಕೊಡ್ತಾನೆ, ಆ ಸೀರೀಸಲ್ಲಿ ಈಗ ರಾಹು 8ನೇ ಮನೆಯಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ತಿಳ್ಕೊಳ್ಳುವ. ಮೊದಲಿಗೆ ರಾಹುವಿನ ವಿಶೇಷವಾದಂತಹ ಗುಣ ಏನಂದರೆ, ನಾವು ಹಿಂದಿನ ಜನ್ಮದಲ್ಲಿ ಏನು ಅನುಭವಿಸಿಲ್ಲ ಅದನ್ನು ಈ ಜನ್ಮದಲ್ಲಿ ಅನುಭವಿಸು ಅಂತ ತೋರಿಸುವುದೇ ರಾಹು ಗ್ರಹ. ರಾಹು ಒಂದು ಮೆಲೆಫಿಕ್ ಪ್ಲಾನೆಟ್. ರಾಹು ಯಾವ ಮನೆಯಲ್ಲಿ ಕೂರ್ತಾನೆ ನಮಗೆ ಆ ಮನೆಯ ಬಗ್ಗೆ ಅತಿ ಹೆಚ್ಚು ಒಲವು ಇರುತ್ತೆ. ರಾಹು ಎಲ್ಲಿ ಕೂರ್ತಾನೋ ಆ ಒಂದು ಮನೆಯ ಎಕ್ಸ್ಪ್ಯಾನ್ಷನ್ನ ಇರೆಗ್ಯುಲರ್ ವೇಯಲ್ಲಿ ರಾಹು ನಮಗೆ ತೋರಿಸ್ತಾನೆ. ಈಗ ರಾಹು 8th ಹೌಸಲ್ಲಿ ಇದ್ದಾಗ, ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಯಾವ ರೀತಿಯ ಫಲ ಕೊಡ್ತಾನೆ? 8th ಹೌಸ್ ಅಂದರೆ ಏನು? 8th ಹೌಸ್ ಅನ್ನೋದು ಸೀಕ್ರೆಟ್ಸ್. ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ ವೃಶ್ಚಿಕ ರಾಶಿ ಬಂದು 8th ಹೌಸ್. ಅದು ಡೀಪ್ ಸಿ, ಡೆಪ್ತ್ ಜಾಸ್ತಿ ಇರುವಂಥದ್ದು. ತುಂಬ ಸೀಕ್ರೆಟ್ಸ್ ಇರುತ್ತೆ, ಹಿಡನ್ ಥಿಂಗ್ಸ್, ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಸೊ ಅಂತಹ ಸೀಕ್ರೆಟ್ಸ್ ಒಳಗಡೆ ಹೋಗಿ ಡಿಗ್ ಮಾಡಿ ತಿಳಿದುಕೊಳ್ಬೇಕಾದಂಥ ವಿಷಯಗಳು. ಎವ್ರಿಥಿಂಗ್ ಇನ್ ದ ಲೈಫ್ ದಟ್ ಕೆನಾಟ್ ಸಿ, ದಟ್ ಕೆನಾಟ್ ಪ್ರಿಡಿಕ್ಟ್, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್, ಆಕ್ಸಿಡೆಂಟ್ಸ್. ನೋ ಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ಆನ್ ಆಕ್ಸಿಡೆಂಟ್ಸ್. ನಾರ್ಮಲ್ ಆಗಿ ಲೈಫ್ ಹೋಗ್ತಾ ಇರುತ್ತೆ, ಸಡನ್ ಚೇಂಜಸ್ ಬರುವಂಥದ್ದು ಇನ್ ಅ ಪಾಸಿಟಿವ್ ಆರ್ ನೆಗೆಟಿವ್ ವೇ. ದಟ್ ಈಸ್ 8th ಹೌಸ್. ಇನ್ನು 8th ಹೌಸ್ ಈಸ್ ಆಯುಷ್ಯ ಸ್ಥಾನ, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು. 8th ಹೌಸ್ ಈಸ್ ಸೆಕ್ಸ್, ಪ್ರೈವೇಟ್ ಪಾರ್ಟ್ಸ್. ಇಟ್ ಆಲ್ಸೋ ಗವರ್ನ್ಸ್ ಆನ್ಸೆಸ್ಟರ್ ಪ್ರಾಪರ್ಟಿ, ಹಿರಿಯವರಿಂದ ಬರ್ತಕ್ಕಂಥ ಆಸ್ತಿ. ಇನ್ನು ಇನ್ ಲಾಸ್, ಅತ್ತೆ ಮನೆ. ಫಸ್ಟ್ ಹೌಸ್ ಅನ್ನೋದು ನಾವಾದರೆ, ಸೆಕೆಂಡ್ ಹೌಸ್ ಅನ್ನೋದು ನಮ್ಮ ಫ್ಯಾಮಿಲಿ, ಕುಟುಂಬ. ಹಾಗೆ 7th ಹೌಸ್ ಅನ್ನೋದು ನಮ್ಮ ಪಾರ್ಟ್ನರ್, ಹಸ್ಬೆಂಡ್ ಅಥವಾ ವೈಫ್. ಅಲ್ಲಿಂದ 2ನೇ ಮನೆ ಬಂದು 8th ಹೌಸ್. ಸೊ ಪಾರ್ಟ್ನರ್ನ ಕುಟುಂಬ, ಇದೆಲ್ಲ ಕೂಡ 8th ಹೌಸಲ್ಲಿ ಬರುತ್ತೆ. ವೆನ್ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನೆಟ್ ರಾಹು ಆ್ಯಂಡ್ 8th ಹೌಸ್ ಈಸ್ ಆಲ್ಸೋ ವೆರಿ ಮಿಸ್ಟಿಕಲ್. ಇವೆರಡು ಕಂಬೈನ್ ಆದಾಗ, ಸೊ 8th ಹೌಸಲ್ಲಿ ರಾಹು ಇರುವವರಿಗೆ ಈ ರಹಸ್ಯ ವಿದ್ಯೆಗಳನ್ನು ಕಲಿಯುವುದರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಆಸ್ಟ್ರಾಲಜಿ, ನ್ಯೂಮರಾಲಜಿ, ಪಾಮಿಸ್ಟ್ರಿ, ತಂತ್ರಮಂತ್ರ ಪ್ರಾಕ್ಟೀಸಸ್, ಈ ಥರ ಟಾಪಿಕ್ ದಟ್ ಡೀಲ್ ವಿತ್ ಸೀಕ್ರೆಟ್. 8th ಹೌಸ್ ರಾಹು, ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅ ವೆರಿ ಹೈ ಲೆವೆಲ್ ಆಫ್ ಕ್ಯೂರಿಯಾಸಿಟಿ ಇನ್ ಯುವರ್ ಮೈಂಡ್. 8th ಹೌಸ್ ರಾಹು ನಿಮ್ಮನ್ನು ಸಮ್ ಡೀಪ್ ರಿಸರ್ಚ್ ಓರಿಯೆಂಟ್ ಫೀಲ್ಡ್ಗೆ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಕರಿಯರ್ ಅಥವಾ ಪ್ರೊಫೆಷನ್ ಏನೇ ಇರಲಿ, ಯಾವುದಾದ್ರೂ ವಿಷಯವನ್ನು ಡೀಪ್ ಆಗಿ ಅಧ್ಯಯನ ಮಾಡುವ, ಡೀಪ್ ರಿಸರ್ಚ್ ಮಾಡುವ ಇಂಟ್ರೆಸ್ಟ್ ಬರುವ ಸಾಧ್ಯತೆ ಇರುತ್ತೆ. ಮೆಡಿಕಲ್, ಸೈಕಾಲಜಿ, ಫಾರೆನ್ಸಿಕ್ ಸೈನ್ಸ್, ರಿಸರ್ಚ್ ರಿಲೇಟೆಡ್ ಫೀಲ್ಡ್ಸ್. ಇನ್ನು ಹಿಡನ್ ಥಿಂಗ್ಸ್ನ ಹೊರಗೆ ತೆಗೆಯುವಂತಹ ಸೀಕ್ರೆಟ್ ಏಜೆನ್ಸೀಸ್ ಲೈಕ್ ಡಿಟೆಕ್ಟಿವ್ ವರ್ಕ್ ಮಾಡಲಿಕ್ಕೆ, ಪೊಲೀಸ್ ಸರ್ವಿಸಸಲ್ಲಿ ಸೀಕ್ರೆಟ್ ಸರ್ವಿಸಸ್, CBI, CID, ಆ ಥರ ಸರ್ವಿಸಲ್ಲಿ ಆ ಹಿಡನ್ ಥಿಂಗ್ಸ್ನ, ಸೀಕ್ರೆಟ್ಸ್ನ ಹೊರಗಡೆ ತೆಗೆದು ಪ್ರಪಂಚಕ್ಕೆ ಹೇಳುವಂಥದ್ದು, ಇದೆಲ್ಲ ಕೊಡ್ತಾನೆ. ಈ ಥರ ಪ್ರೊಫೆಷನಲ್ಲಿ ಹೋಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ರಾಹು 8th ಇದ್ದಾಗ 8th ಹೌಸ್ ಏನು? ಸೀಕ್ರೆಟ್ಸ್, ಸೀಕ್ರೆಟ್ ಕೆಲಸ. ಅದು ಏನು ಕೂಡ ಆಗಿರ್ಬೋದು. ಲೈಕ್ ಈಗ ರಿಲೇಷನ್ಶಿಪ್ ಅಂದರೆ ಸಮಾಜಕ್ಕೆ ತಿಳಿಯದೇ ಇರುವ ಹಾಗೆ ಇಟ್ಕೊಳ್ಳುವಂಥ ರಿಲೇಷನ್ಶಿಪ್, ಸಂಬಂಧ, ಅಕ್ರಮ ಸಂಬಂಧ, ಆ ಥರ ಪ್ರಪಂಚಕ್ಕೆ ಗೊತ್ತಿಲ್ಲದ ಹಾಗೆ ಅಂಡರ್ಗ್ರೌಂಡಲ್ಲಿ ಸಮಾಜಘಾತುಕ ಕೆಲಸ ಮಾಡ್ತಾ ಇರ್ತಾರೆ. ಅದು ಅಕ್ರಮ ಸಂಬಂಧ ಆಗಿರ್ಬೋದು, ಡ್ರಗ್ಸ್ ಡೀಲ್ ರಿಲೇಟೆಡ್ ಆಗಿರ್ಬೋದು, ಅಂಡರ್ಗ್ರೌಂಡಲ್ಲಿ ಮಾಡುವಂಥ ಬಿಸ್ನೆಸ್ ಕೆಲಸ, ಈ ಥರ ಬ್ಯಾಡ್ ಎಫೆಕ್ಟ್ಸ್ ಇರುವ ಚಾನ್ಸಸ್ ಇರುತ್ತೆ. 8th ರಾಹು ಇದ್ದವರಿಗೆ ಎಲ್ರಿಗೂ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತಲ್ಲ, ಆ ಥರ ಕೆಲಸ ಮಾಡುವವರಿಗೆ ಈ ಪ್ಲೇಸ್ಮೆಂಟ್ ಇರುವ ಸಾಧ್ಯತೆ ಇರುತ್ತೆ ಅಷ್ಟೇ. ದಿಸ್ ಈಸ್ ಒನ್ ಆಫ್ ದಿ ರೀಸನ್ ಅಷ್ಟೇ. 8ನೇ ಮನೆಯಲ್ಲಿ ರಾಹು ಇದ್ದಾಗ ಅದನ್ನು ನಿಭಾಯಿಸುವುದು ಅಷ್ಟು ಸುಲಭವಲ್ಲ. ರಾಹುವಿಂದ 8th ಕ್ಯಾನ್ ಗಿವ್ ಯು ಲಾಟ್ ಆಫ್ ಪ್ರಾಬ್ಲಮ್ಸ್ ವಿತ್ ದ ರಿಲೇಷನ್ಶಿಪ್. 7th ಹೌಸ್ ಅನ್ನೋದು ರಿಲೇಷನ್ಶಿಪ್, ಮ್ಯಾರೇಜ್. ಸೊ ಅಲ್ಲಿಂದ ಸೆಕೆಂಡ್ 8th ಹೌಸ್ ಈಸ್ ಮ್ಯಾರೇಜ್ ಲೈಫ್. 8th ರಾಹು ಕ್ಯಾನ್ ಆಫನ್ ಗಿವ್ ಯು ಫೇಲ್ಡ್ ಮ್ಯಾರೇಜಸ್, ಫೇಲ್ಡ್ ರಿಲೇಷನ್ಶಿಪ್. 8th ಹೌಸ್ ಅನ್ನೋದು ಇನ್ ಲಾಸ್ ಅಲ್ವಾ, ಅವರಿಂದ ತೊಂದರೆ ಆಗ್ಬೋದು, ಸ್ಪೌಸ್ ಫ್ಯಾಮಿಲಿಯಿಂದ ಪ್ರಾಬ್ಲಮ್ ಆಗ್ಬೋದು. ರಾಹು ದಶೆ ಅಥವಾ 42-49 ಏಜ್ ಸೀರೀಸಲ್ಲಿ ರಾಹುವಿನ ಇಂಪ್ಯಾಕ್ಟ್ ಇರುತ್ತೆ. ರಾಹು ಎಲ್ಲಿ ಇರ್ತಾನೆ ಅಲ್ಲಿ ಅಬ್ಸೆಷನ್ ಅನ್ನೋದು ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ತಮ್ಮ ಫ್ಯಾಮಿಲಿಗಿಂತ ಸ್ಪೌಸ್ ಕುಟುಂಬದ ಮೇಲೆ, ಅವರ ಅಸೆಟ್ಸ್ ಮೇಲೆ ಇಂಟ್ರೆಸ್ಟ್ ಕೂಡ ಇರುವ ಚಾನ್ಸಸ್ ಇರುತ್ತೆ. ಸೊ ಅತ್ತೆ ಮನೆಯವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ. 8ನೇ ಮನೆಯಲ್ಲಿ ರಾಹು ಇದ್ದಾಗ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ತುಂಬ ರಹಸ್ಯಮಯ ಘಟನೆಗಳು ನಡೆಯಬಹುದು, ವಿಚ್ ಯು ಕೆನಾಟ್ ಎಕ್ಸ್ಪ್ಲೈನ್ ಇನ್ ಫ್ರಂಟ್ ಆಫ್ ಅದರ್ ಇಂಡಿವಿಜುವಲ್ಸ್. ಇಟ್ ಈಸ್ ಗೋಯಿಂಗ್ ಟು ಬಿ ಪ್ಯೂರ್ಲಿ ವೆರಿ ಮಿಸ್ಟಿಕಲ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್. ರಾಹು 8th ಹೌಸಲ್ಲಿ ಇರುವಾಗ ಕೇತು 2nd ಹೌಸಲ್ಲಿ ಇರ್ತಾನೆ. ಹಾಗಾಗಿ ಕುಟುಂಬದಿಂದ ಸಪರೇಟ್ ಇರುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಕೇತು ರೆಪ್ರೆಸೆಂಟ್ ಡಿಟ್ಯಾಚ್ಮೆಂಟ್, ದಟ್ ಕೈಂಡ್ ಆಫ್ ಡಿಟ್ಯಾಚ್ಮೆಂಟ್ ಇರುತ್ತೆ. ಲೋನ್ಲಿನೆಸ್ ಅನ್ನೋದು ಇರುತ್ತೆ. ಎಷ್ಟೋ ಸೋಷಿಯಲ್ ಕನೆಕ್ಷನ್ ಇದ್ದರೂ, ಎಷ್ಟೇ ಫ್ರೆಂಡ್ಸ್ ಇದ್ದರೂ, ಬಟ್ ಸ್ಟಿಲ್ ಫ್ರಮ್ ದಿ ಇನ್ಸೈಡ್ ಒಂಟಿತನ ಇರುತ್ತೆ. ರಾಹು 8th ಇರುವವರಿಗೆ ಲೈಫ್ ತುಂಬ ಸ್ಟೇಬಲ್ ಆಗಿ ಇರುವುದಿಲ್ಲ. ಇಟ್ ಈಸ್ ವೆರಿ ಅನ್ಪ್ರೆಡಿಕ್ಟೇಬಲ್, ಅಪ್ಸ್ ಆ್ಯಂಡ್ ಡೌನ್ಸ್, ದಟ್ ಥಿಂಗ್ ಈಸ್ ಪ್ರೆಸೆಂಟ್ ಇನ್ ದಯರ್ ಲೈಫ್.
ಲೈಫ್ ಪ್ಯಾಟರ್ನ್ ಈಸ್ ಕಂಪ್ಲೀಟ್ಲಿ ಅನ್ಪ್ರೆಡಿಕ್ಟೇಬಲ್, ಇಟ್ ಈಸ್ ನಾಟ್ ಫಿಕ್ಸ್ಡ್ ಪ್ಯಾಟರ್ನ್. ರಾಹು ದಶೆ ಮತ್ತು 40 to 49 ಏಜಲ್ಲಿ ತುಂಬ ಜಾಗರೂಕರಾಗಿ ಇರಬೇಕಾಗುತ್ತೆ. ರಾಹು 8ನೇ ಮನೆಯಲ್ಲಿ ಇರುವವರು ದೇವಿಯ ಆರಾಧನೆ ಮಾಡಿ, ಡೈಲಿ ಯೋಗ ಮೆಡಿಟೇಷನ್ ಮಾಡಿ, ಫಾಸ್ಟಿಂಗ್ ಮಾಡಿ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿ, ರಹಸ್ಯ ವಿದ್ಯೆಗಳನ್ನು ಕಲೀರಿ, ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ಇನ್ನು ರಿಸರ್ಚ್ ಫೀಲ್ಡಲ್ಲಿ ಹೋಗಿ ಡೆಪ್ತಲ್ಲಿ ಸ್ಟಡಿ ಮಾಡಿ, ಟೆಕ್ನಾಲಜಿಯಲ್ಲಿ ಹೋಗಿ ರಾಹುವಿನ ಇಂಪ್ಯಾಕ್ಟ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಳ್ಳಿ. ಓಕೆ, ಈಗ 9th ಹೌಸಲ್ಲಿ ರಾಹು ಇದ್ದಾಗ ಏನಾಗುತ್ತೆ? 9th ಹೌಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ? 9th ಹೌಸ್ ಅನ್ನೋದು ನಮ್ಮ ಧರ್ಮ, ಎಥಿಕ್ಸ್, ಪ್ರಿನ್ಸಿಪಲ್ಸ್, ಸ್ಪಿರಿಚುವಲ್ ಬಿಲೀಫ್ ಸಿಸ್ಟಮ್. 9th ಹೌಸ್ ಈಸ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್, ಫಾರಿನ್ ಟ್ರಾವೆಲಿಂಗ್. ಇಟ್ ಮೇ ಬಿ ಆನ್ ಅ ಟೆಂಪ್ರರಿ ಬೇಸಿಸ್ ಆರ್ ಇಟ್ ಮೇ ಬಿ ಆನ್ ದ ಪರ್ಮನೆಂಟ್ ಬೇಸಿಸ್. ಸೊ ದಟ್ ಕೈಂಡ್ ಆಫ್ ಟ್ರಾವೆಲಿಂಗ್ ಈಸ್ ಸೀನ್ ಫ್ರಮ್ ದಿ 9th ಹೌಸ್. ಇನ್ನು 9th ಹೌಸ್ ಅನ್ನೋದು ನಮ್ಮ ಹೈಯರ್ ಎಜುಕೇಷನ್. 9th ಹೌಸ್ ಈಸ್ ಹೌಸ್ ಆಫ್ ಫಾದರ್ ಆ್ಯಸ್ ವೆಲ್, ಹೌಸ್ ಆಫ್ ಫಾರ್ಚೂನ್, ಭಾಗ್ಯಸ್ಥಾನ. 9th ಹೌಸ್ ಅನ್ನೋದು ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಅದೃಷ್ಟ ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಪ್ಲೇಸಲ್ಲಿ ರಾಹು ಇದ್ದಾಗ ಏನಾಗುತ್ತೆ? ರಾಹು ಅಂದರೆ ಸಂಪ್ರದಾಯದ ವಿರುದ್ಧ. ಅಂದರೆ ಎಲ್ಲರೂ ಟ್ರೆಡಿಷ್ನಲ್ ಆಗಿ ಹಬ್ಬ, ಪೂಜೆ, ಉಪವಾಸ ಮಾಡ್ತೀವಿ, ನಮಗೆ ಇದೆಲ್ಲ ಇರುತ್ತೆ ಅಲ್ವಾ, ಭಕ್ತಿ ಇರುತ್ತೆ ಅಲ್ವಾ. ಇವರು ರಾಹು 9th ಇರುವವರು ಹೇಗಂದರೆ, ದೇವರು ಎಲ್ಲ ದಿನ ಇರ್ತಾನೆ ಅಲ್ವಾ, ಈ ದಿನ ಮಾತ್ರ ಯಾಕೆ ಮಾಡಬೇಕು, ಅಗತ್ಯ ಇಲ್ಲ ಅಲ್ವಾ, ಆತ ಸರ್ವಾಂತರ್ಯಾಮಿ, ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು, ಅದೇ ದಿನ ಯಾಕೆ ಮಾಡಬೇಕು, ನೀವು ಹೇಳಿದ್ದು ಯಾಕೆ ನಂಬಬೇಕು, ಯಾಕೆ ಮಾಡಬೇಕು, ಓನ್ಲಿ ಆ ದಿನ ಮಾಡಿದಾಗ ಮಾತ್ರ ಯಾಕೆ ಪುಣ್ಯ ಬರುತ್ತೆ, ಈ ರೀತಿ ಕೇಳ್ತಾರೆ. ಸೊ ಇದು ಏನಂದರೆ ತುಂಬ ರೀಸನ್, ಡೆಪ್ತ್ ಇರುವಂಥ ಕ್ವಶನ್ಸ್. ಅದರಲ್ಲಿ ರಿಯಾಲಿಟಿ ಅನ್ನೋದು ಇರುತ್ತೆ, ಬಟ್ ಸ್ಟಿಲ್ ನಮ್ಮ ಪದ್ಧತಿ ಏನಿರುತ್ತೆ ಅದರಲ್ಲಿ ಕ್ವಶನ್ ಮಾಡ್ತಾರೆ. ಇವರಿಗೆ ಆನ್ಸರ್ ಮಾಡೋದು, ಸ್ಯಾಟಿಸ್ಫೈ ಮಾಡೋದು ತುಂಬ ಕಷ್ಟ. 9th ರಾಹು ಇರುವವರು ಈ ಥರ ವಿಷಯದಲ್ಲಿ ಫುಲ್ ತಿಳ್ಕೊಳ್ಳದೆ ಇವರು ಅದನ್ನು ನಂಬಲ್ಲ. ಇನ್ನು ಕೆಲವೊಬ್ಬರು ತಮ್ಮ ಧರ್ಮ ಚೇಂಜ್ ಮಾಡ್ಕೊಳ್ತಾರೆ ನೋಡಿ. ರಾಹು ಅಂದರೆ ಫಾರಿನ್ ಥಿಂಗ್ಸ್. ಇವರು ಯಾವ ಧರ್ಮದಲ್ಲಿ ಇರ್ತಾರೆ ಅದನ್ನು ಬಿಟ್ಟು ಬೇರೆ ಧರ್ಮದಲ್ಲಿ ಹೋಗುವಂಥದ್ದು, ಬೇರೆ ಧರ್ಮ ಸ್ವೀಕರಿಸ್ತಾರೆ, ಆ ಪದ್ಧತಿನ ಫಾಲೋ ಮಾಡ್ತಾರೆ. ಸೊ ಏನಂದರೆ ರಿಲಿಜಿಯಸ್ಗೆ ಸಂಬಂಧಿಸಿದಂಥ ವಿಷಯದಲ್ಲಿ ತುಂಬ ಲಿಬರಲ್ ವ್ಯೂಸ್, ಟ್ರೆಂಡಿ ವ್ಯೂಸ್ ಅಂತ ಹೇಳ್ಬೋದು. ಓನ್ ಸಿಸ್ಟಮ್ ಆಫ್ ಪದ್ಧತಿ ಇವರಲ್ಲಿ ಇರುತ್ತೆ. ಇನ್ನು ಹೈಯರ್ ಎಜುಕೇಷನ್, ನಾಲೆಜ್. 9th ರಾಹು ಇರುವವರು PhDs, ಡಾಕ್ಟರೇಟ್, ರಿಸರ್ಚ್ ಮಾಡಲಿಕ್ಕೆ, ಹೊಸದನ್ನು ಕಂಡುಹಿಡಿಯೋದಕ್ಕೆ, ಈ ಥರ ಎಕ್ಸಲೆಂಟ್ ಟ್ಯಾಲೆಂಟ್ನ ರಾಹು ಕೊಡ್ತಾನೆ. ಹೈಯರ್ ನಾಲೆಜ್, ಅದರಲ್ಲಿ ಇನ್ನೂ ಹೈಯರ್, ಹೊಸದನ್ನು ಆವಿಷ್ಕಾರ ಮಾಡುವಂಥದ್ದು, ರಿಸರ್ಚ್, ಸ್ಕಾಲರ್ಸ್ ಆಗಲಿಕ್ಕೆ ಅವಕಾಶ ಇರುತ್ತೆ ಎಜುಕೇಷನ್ ವೈಸ್. ಇಲ್ಲಿ 9th ಲಾರ್ಡ್ ಪ್ಲೇಸ್ಮೆಂಟ್ ಮತ್ತು 9th ಹೌಸ್ನ ಕಾರಕ ಗ್ರಹ ಗುರುವಿನ ಪೊಸಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮೈಂಡ್ ಈಸ್ ಆಲ್ವೇಸ್ ಆಬ್ಸೆಸ್ಡ್ ವಿತ್ ಹೈಯರ್ ನಾಲೆಜ್, ವಿತ್ ಲರ್ನಿಂಗ್, ವಿತ್ ಹೈಯರ್ ಎಜುಕೇಷನ್ ಆಸ್ ವೆಲ್ ಆಸ್ ರಿಸರ್ಚ್ ಕ್ಯಾನ್ ಬಿ ಸೀನ್ ಹಿಯರ್. ಇನ್ನು 9th ಹೌಸ್ ಅನ್ನೋದು ಫಾರಿನ್ ಟ್ರಾವೆಲ್, ಫಾರಿನ್ ಸೆಟ್ಲ್ಮೆಂಟ್ ಅನ್ನೋದನ್ನು ಕೊಡ್ತಾನೆ. ಹಾಗೆ ಹೈಯರ್ ಎಜುಕೇಷನ್ ಅನ್ನೋದು ಫಾರಿನಲ್ಲಿ ಮಾಡುವ ಅವಕಾಶ ಇರುತ್ತೆ, ಲೈಕ್ ಪೋಸ್ಟ್ ಗ್ರ್ಯಾಜುಯೇಷನ್, ಡಾಕ್ಟರೇಟ್ಸ್, MS, ಹೈಯರ್ ಸ್ಟಡೀಸ್, ಇದೆಲ್ಲ ಫಾರಿನ್ ಕಂಟ್ರಿಯಲ್ಲಿ ಮಾಡುವ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ರಾಹು 9th ಹೌಸಲ್ಲಿ ಇದ್ದಾಗ ಕೇತು 3rd ಹೌಸಲ್ಲಿ ಇರ್ತಾನೆ. ಕೇತು ಡಿಟ್ಯಾಚ್ಮೆಂಟ್, ನಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಡಿಟ್ಯಾಚ್ಮೆಂಟ್ ಅಥವಾ ಡಿಸ್ಟೆನ್ಸ್ ಇರುವ ಚಾನ್ಸಸ್ ಇರುತ್ತೆ. ಕೇತುವಲ್ಲಿ ಡಿಟ್ಯಾಚ್ಮೆಂಟ್ ಕೊಡ್ತಾನೆ. 9th ಹೌಸ್ ಈಸ್ ಹೌಸ್ ಆಫ್ ಫಾದರ್ ಆ್ಯಂಡ್ ಗುರು ಆ್ಯಸ್ ವೆಲ್. ತಂದೆ ಅಥವಾ ಗುರುವಿನ ಜೊತೆ ರಾಹು ಅಲ್ಲಿ ಒಂದು ಡಿಸ್ಟೆಂಟ್ ಆರ್ ಒಂದು ಎಮೋಷ್ನಲ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬಲ್ಲ. ಅವರ ಒಂದು ಐಡಿಯಾಲಜಿ ನಿಮಗೆ ಇಷ್ಟ ಆಗದೆ ಇರ್ಬೋದು, ಆರ್ ಗೆಟ್ ಡಿಸಪಾಯಿಂಟೆಡ್, ಆ ರೀತಿ. ಹಾಗಾಗಿ ತಂದೆ ಮತ್ತು ಗುರುಗಳ ಜೊತೆ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಸಾಧ್ಯವಾದಷ್ಟು. ರಾಹು 9th ಇರುವವರು ನಿಮ್ಮಲ್ಲಿ ಏನು ನಾಲೆಜ್ ಇದೆ ಅದನ್ನು ಶೇರ್ ಮಾಡಿ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಇನ್ ಯುವರ್ ಓನ್ ವೇ. ನಿಮ್ಮ ಥಿಂಕಿಂಗ್, ನಾಲೆಜ್, ನಿಮ್ಮ ಕ್ರಿಯೇಟಿವಿಟಿಯನ್ನು ಸಮಾಜಕ್ಕೆ ತಿಳಿಸಿ. ರೈಟಿಂಗಲ್ಲಿ ಇರ್ಬೋದು, ಮೀಡಿಯಾದ ಮೂಲಕ ಅಥವಾ ಟ್ರಾವೆಲ್ ಮಾಡಿ, ಯಾವುದಾದ್ರೂ ನಿಮ್ಮಲ್ಲಿರುವಂಥ ನಾಲೆಡ್ಜ್ನ ಶೇರ್ ಮಾಡಿ, ಟೀಚಿಂಗ್ ಮಾಡಿ. ಇನ್ನು ಸ್ಟಡಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ರಿಸರ್ಚ್ ಮಾಡಿ. ನಿಮ್ಮ ಪ್ರೊಫೆಷನಲ್ಲಿ ಹೊಸ ವಿಷಯಗಳನ್ನು ಕಂಡುಹಿಡಿದು ಅದನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನು 9th ಹೌಸ್ ರಾಹು ಟ್ರಾವೆಲ್, ಜಸ್ಟ್ ಗೋ ಆನ್ ಟ್ರಾವೆಲ್ ಫ್ರಮ್ ಒನ್ ನೇಷನ್ ಟು ಸಮ್ ಅದರ್ ಕಂಟ್ರಿ, ಅಟ್ಲೀಸ್ಟ್ ಅದರ್ ಸ್ಟೇಟ್. ಆಗ ನಿಮ್ಮ ಲೈಫಲ್ಲಿ ಯಾವ ರೀತಿ ಲಕ್ ಚೇಂಜ್ ಆಗುತ್ತೆ ನೋಡಿ. ಡೂ ಮೋರ್ ಟ್ರಾವೆಲ್ ಅಷ್ಟೇ. ರಾಹುನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ರಾಹು 8th ಹೌಸ್ ಮತ್ತು 9th ಹೌಸಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ, ನಾವು ಅದನ್ನು ಹೇಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ. ಎಲ್ರಿಗೂ ಒಳ್ಳೆಯದಾಗಲಿ.